ಇದುವರೆಗೆ ಆಡಳಿತ ನಡೆಸಿದಂಥ ಒಂದು ಆಡಳಿತ ಇರಬೇಕು. ಎರಡನೇದ್ದು ನರೇಂದ್ರ ಮೋದಿಯವರ ಮೇಲೆ ಜನ ಇಟ್ಟಂಥ ವಿಶ್ವಾಸ. ಮೂರನೇದ್ದು ಕಾರ್ಯಕರ್ತರ ಪರಿಶ್ರಮ. ಈ ರೀತಿಯಾದಂಥ ಹಲವಾರು ಕಾರಣಗಳು ಬಹುತೇಕ ಎಕ್ಸಿಟ್ ಪೋಲ್ ಏನು ಬಂತಲ್ಲ, ಎರಡನೇ ಹಂತದ ಮತದಾನ ಮುಗಿದ ನಂತರ 7ವರೆಗೆ ಯಾವುದೋ ಒಬ್ಬ ಚಾನಲ್ದವರು 160ರಿಂದ 165 ಮಟ್ಟ 170 ಬರ್ತಾ ಬಂದಿದ್ವಿ. ನಮಗೂ ಕೂಡ ಇದು ಯಾಕೋ ಅತಿ ಆಯ್ತು ಅನಿಸಿತ್ತು. ಅತಿ ಆಯ್ತಿದೆ ಎಕ್ಸಿಟ್ ಪೋಲ್ ಈ ರೀತಿ 175 ಆರಾಮ್ಸೆ ನಾವು ಮೆಜಾರಿಟಿ ದಾಟ್ತೇವೆ, ಕಂಫರ್ಟೇಬಲ್ ಮೆಜಾರಿಟಿ ಬರ್ತೈತೆ ಅನ್ನುವಂಥ ವಾತಾವರಣ ಇತ್ತು. ಆದರೆ ಈ ಪ್ರಮಾಣದ ಸುನಾಮಿ ಆಕೈತೆ ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಬಹುತೇಕ ಮುಖ್ಯ ಕಾರಣ ನರೇಂದ್ರ ಮೋದಿಯವರ ಮೇಲೆ ಇಟ್ಟಂಥ ವಿಶ್ವಾಸ. ತೇಜಸ್ವಿ ಯಾದವ್ ಒಬ್ಬ ಯುವಕ ಕಾಂಗ್ರೆಸ್ ಬಿಟ್ಟು ನಿಂತಿದ್ದಂದ್ರೆ ಇನ್ನೊಂದು 5 ಸೀಟ್ ಹೆಚ್ಚಿಗೆ ಬರ್ತಿದ್ವು ಅವ್ರಿಗೆ. ಈಗ ಅವತ್ತು ದೊಡ್ಡ ಪೂಜೆ ಎಲ್ಲ ಮಾಡಿ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಇವತ್ತು ನಿಮಗೆ ಉದ್ಘಾಟನೆ ಮಾಡ್ಕೊಳ್ಬಿಟ್ರೆ ನೀವು ಸೋಮವಾರ ಚೆನ್ನಾಗಿ ಅದ್ದೂರಿಯಾಗಿ ಮಾಡಬೇಕು, ಅದು ಉದ್ದೇಶ. ಅದಕ್ಕೆ ಇವತ್ತು ವಿದ್ಯುಕ್ತವಾಗಿ ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಇದರ ಉದ್ದೇಶ ಮಹದೇಶ್ವರರು ಯಾರ ಪರವಾಗಿದ್ದರೂ ಏನು ಹೇಳಿದ್ರು ಅದು ಎಲ್ಲರ ಮನಸ್ಸಲ್ಲಿರಲಿ. ಮಹದೇಶ್ವರ್ ಏನು ಹೇಳಿದ್ರು, ಯಾರ ಪರವಾಗಿದ್ದರು ಇದು ನಿಮ್ಗೆ ಗೊತ್ತಾದರೆ ಎಲ್ಲ ಶಾಂತಿ ಸೌಹಾರ್ದತೆ ಪ್ರೀತಿಯಿಂದ ಮನುಷ್ಯರಾದವ್ರು ನಾವೆಲ್ಲ ಒಂದೇ ಅನ್ನೋ ಭಾವನೆ ಬರುತ್ತೆ. ಆ ಥರ ನೀವೆಲ್ಲ ಬದುಕಬೇಕು ಅನ್ನೋದೇ ನಮ್ಮ ಆಶಯ.